ಹಾಯ್, KCET ಮತ್ತು ನೀಟ್ ಕಂಬೈನ್ಡ್ ಕೌನ್ಸಿಲಿಂಗ್ ಅಂದ್ರೆ ಏನು, ವಿದ್ಯಾರ್ಥಿಗಳು ಯಾವ ರೀತಿ ಆಪ್ಷನ್ ಎಂಟ್ರಿನ ಮಾಡಬೇಕು, ಇದ್ರ ಬಗ್ಗೆ ನಾವು ಈ ವಿಡಿಯೋದಲ್ಲಿ ತಿಳಿದುಕೊಳ್ತಿದ್ದೇವೆ. ವಿಡಿಯೋ ನಿಮಗೆ ಸಹಾಯ ಆಗುತ್ತೆ, ತಪ್ಪದೆ ಲೈಕ್ ಮಾಡಿ. ಈ ಚಾನಲ್ಗೆ ಮೊದಲ ಬಾರಿ ವಿಸಿಟ್ ಮಾಡಿದ್ರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮೊದಲು ಬೆಂಗಳೂರಿನ ಶ್ರೀ ಸಾಯಿರಾಮ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ನಲ್ಲಿ ಸ್ಟಡಿ ಮಾಡಿದಂತಹ ವಿದ್ಯಾರ್ಥಿಗಳ ಪ್ಲೇಸ್ಮೆಂಟ್ ರೆಕಾರ್ಡ್ 98% ಇದೆ. ಹಾಗೆ ಹೈಯೆಸ್ಟ್ ಪ್ಯಾಕೇಜ್ 16 lakh per annum, ಹಾಗೆ ಎವರೇಜ್ ಪ್ಯಾಕೇಜ್ 4.8 lakh per annum ಇದೆ. ವಿದ್ಯಾರ್ಥಿಗಳಿಗೆ ಪ್ಲೇಸ್ಮೆಂಟ್ ಸಂದರ್ಭದಲ್ಲಿ ಸಹಾಯ ಆಗೋ ರೀತಿ ಅಜ್ಯೂರ್, ಪೆಗಾ, RPM ಮುಂತಾದ ಸರ್ಟಿಫಿಕೇಟ್ ಕೋರ್ಸ್ ಅನ್ನು ಇವರು ಪ್ರೊವೈಡ್ ಮಾಡ್ತಾರೆ. ನಂತರ ತುಂಬಾ ವೆಲ್ ಎಸ್ಟಾಬ್ಲಿಷ್ಡ್ ಕಂಪನಿಗಳ ಜೊತೆಗೆ MOUS ಸೈನ್ ಮಾಡಿದರೆ ಇದರಿಂದ ವಿದ್ಯಾರ್ಥಿಗಳಿಗೆ ಒಳ್ಳೆ ಕಂಪನಿಗಳಲ್ಲಿ ಟ್ರೈನಿಂಗ್ ಪಡೆದುಕೊಳ್ಳೋದಕ್ಕೆ ಸಹಾಯ ಆಗುತ್ತೆ. ನಂತರ NIRF ಅವರು ಈ ಕಾಲೇಜ್ಗೆ ಇನ್ನೋವೇಷನ್ಗೋಸ್ಕರ 151 to 300 ರ್ಯಾಂಕ್ ಬ್ಯಾಂಡ್ ಅನ್ನು ನೀಡಿದ್ದಾರೆ. ನಂತರ ಕಾಲೇಜ್ ಕೋಡ್ E086 ಆಗಿರುತ್ತೆ. ಕಾಲೇಜ್ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ಡಿಸ್ಕ್ರಿಪ್ಷನ್ ಅದೇ ರೀತಿ ಟಾಪ್ ಕಮೆಂಟ್ ಬಾಕ್ಸ್ ಅಲ್ಲಿ ಲಿಂಕ್ ಅನ್ನು ಕೊಟ್ಟಿದ್ದೀನಿ, ಕ್ಲಿಕ್ ಮಾಡಿ ಮಾಹಿತಿಯನ್ನು ಪಡೆದುಕೊಳ್ಳಿ. ಸರಿ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ಕಂಬೈನ್ಡ್ ಕೌನ್ಸಿಲಿಂಗ್ ಅಂದ್ರೆ ಏನು ಇದನ್ನು ತಿಳ್ಕೊಳ್ಳೋದಾದ್ರೆ, ನಮ್ಮ KA ಹಿಂದಿನ ವರ್ಷಗಳಲ್ಲಿ KCET ಕೌನ್ಸಿಲಿಂಗ್ ಹಾಗೆ ನೀಟ್ ಕೌನ್ಸಿಲಿಂಗ್ ಸೆಪರೇಟ್ ಆಗಿ ನಡೆಸ್ತಿದ್ರು. KCET ಕೌನ್ಸಿಲಿಂಗ್ ಅಂತ ಹೇಳಿದ್ರೆ ಎಂಜಿನಿಯರಿಂಗ್, BSc ಅಗ್ರಿಕಲ್ಚರ್, ವೆಟರ್ನರಿ, ಫಾರ್ಮಸಿ ಈ ಎಲ್ಲ ಕೋರ್ಸ್ಗಳಿಗೆ ಸಂಬಂಧಿಸಿದಂತೆ KCET ಕೌನ್ಸಿಲಿಂಗ್ ಅನ್ನ, ಮೆಡಿಕಲ್ ಮತ್ತು ಡೆಂಟಲ್ ಕೋರ್ಸ್ಗಳಿಗೆ ಸಂಬಂಧಿಸಿದಂತೆ ನೀಟ್ ಕೌನ್ಸಿಲಿಂಗ್ ಅನ್ನ ನಡೆಸ್ತಿದ್ರು. ಈ ವರ್ಷ ಏನ್ ಮಾಡಿದೆ ಅಂತ ಹೇಳಿದ್ರೆ ಈ KCET ಕೌನ್ಸಿಲಿಂಗ್ ಹಾಗೆ ನೀಟ್ ಕೌನ್ಸಿಲಿಂಗ್ ಎರಡನ್ನು ಕಂಬೈನ್ ಮಾಡಿದ್ದಾರೆ. ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಎಲ್ಲ ಕೋರ್ಸ್ಗಳಿಗೂ ಸೇರಿ ಮೆಡಿಕಲ್, ಡೆಂಟಲ್, ಎಂಜಿನಿಯರಿಂಗ್, BSc ಅಗ್ರಿಕಲ್ಚರ್, ವೆಟರ್ನರಿ, ಫಾರ್ಮಸಿ ಈ ಎಲ್ಲ ಕೋರ್ಸ್ಗಳಿಗೆ ಸಂಬಂಧಿಸಿದ ವಿದ್ಯಾರ್ಥಿಗಳು ಒಂದೇ ಸಲ ಆಪ್ಷನ್ ಎಂಟ್ರಿಯನ್ನ ಮಾಡಬೇಕಾಗತ್ತೆ. ಸರಿನಾ? ಅದೇ ರೀತಿ ವಿದ್ಯಾರ್ಥಿಗಳ ಸೀಟ್ ಅಲಾಟ್ಮೆಂಟ್ ಕೂಡ ಒಂದೇ ಸಲ ಆಗತ್ತೆ. ಸೊ ಈ ಪ್ರೊಸೀಜರ್ ಏನಿದೆ ಇದನ್ನೇನು ಕರಿತೇವೆ ನಾವು ಕಂಬೈನ್ಡ್ ಕೌನ್ಸಿಲಿಂಗ್ ಅಥವಾ ಕಾಮನ್ ಕೌನ್ಸಿಲಿಂಗ್ ಅಂತ ಕರಿತೇವೆ. ಯಾಕೆ? ನೀಟ್ ಮತ್ತು ಎಂಜಿನಿಯರಿಂಗ್ ಕೌನ್ಸಿಲಿಂಗ್ ಅಥವಾ KCET ಕೌನ್ಸಿಲಿಂಗ್ ಎರಡನ್ನು ಕಂಬೈನ್ ಮಾಡಿದ್ದಾರೆ, ಅದಕ್ಕೋಸ್ಕರ. ಸರಿ, ಈಗ ವಿದ್ಯಾರ್ಥಿಗಳು ಆಪ್ಷನ್ ಎಂಟ್ರಿಯನ್ನ ಯಾವ ರೀತಿ ಮಾಡಬೇಕು ಅಥವಾ ಯಾವ ರೀತಿ ಮಾಡಬಹುದು ಇದನ್ನು ತಿಳ್ಕೊಳ್ಳೋದಾದ್ರೆ, ಈ ಪ್ರಶ್ನೆ ಯಾಕೆ ಬಂತು ಅಂತ ಹೇಳಿದ್ರೆ, ಈಗ ಕೆಲವು ವಿದ್ಯಾರ್ಥಿಗಳು ನಾನು ಕೇವಲ ಮೆಡಿಕಲ್ ಕೋರ್ಸ್ ಅನ್ನ ಮಾಡಬೇಕು ಅಂತಿದ್ದೀನಿ ಅಂತಿರ್ತಾರೆ. ಕೆಲವು ವಿದ್ಯಾರ್ಥಿಗಳು ನಾನೀಗ ಅಗ್ರಿಕಲ್ಚರ್ ಅಷ್ಟೇ ಮಾಡಬೇಕು ಅಂತಿರ್ತಾರೆ. ಕೆಲವು ವಿದ್ಯಾರ್ಥಿಗಳು ಎಂಜಿನಿಯರಿಂಗ್ ಅಷ್ಟೇ ಮಾಡಬೇಕು ಅಂತಿರ್ತಾರೆ. ಮತ್ತೊಬ್ಬ ವಿದ್ಯಾರ್ಥಿ ಏನು ಮಾಡಿರ್ತಾರೆ ಅಂತ ಹೇಳಿದ್ರೆ, ನನಗೆ ಮೆಡಿಕಲ್, ಎಂಜಿನಿಯರಿಂಗ್, ಅಗ್ರಿಕಲ್ಚರ್ ಎಲ್ಲದೂ ಇಷ್ಟ, ಬಟ್ ಯಾವುದರಲ್ಲಿ ಬೆಸ್ಟ್ ಕಾಲೇಜ್ ಸಿಗುತ್ತೆ ಅಲ್ಲಿ ಹೋಗಿ ಅಡ್ಮಿಷನ್ ಮಾಡ್ತೇವೆ ಅಂತ ಇರ್ತಾರೆ. ಸೊ ಅದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ವಿದ್ಯಾರ್ಥಿಗಳು ಆಪ್ಷನ್ ಎಂಟ್ರಿಯನ್ನ ಮಾಡಬೇಕು. ಅದಕ್ಕೋಸ್ಕರ ಹೇಳ್ತಿರೋದು, ಈಗ ಯಾವ ರೀತಿ ಆಪ್ಷನ್ ಎಂಟ್ರಿಯನ್ನ ಮಾಡೋದು ತಿಳ್ಕೊಳ್ಳೋದಾದ್ರೆ, ಈಗ ಯಾವುದಾದ್ರೂ ವಿದ್ಯಾರ್ಥಿಗಳು ನಾನು ಕೇವಲ ಮೆಡಿಕಲ್ ಕೋರ್ಸ್ ಅನ್ನಷ್ಟೇ ಮಾಡ್ತೀನಿ ಈ ರೀತಿ ಇದ್ರೆ, ವಿದ್ಯಾರ್ಥಿಗಳು ಆಪ್ಷನ್ ಎಂಟ್ರಿಯನ್ನ ಮಾಡಬೇಕಾದ್ರೆ ಮೆಡಿಕಲ್ ಕೋರ್ಸಸ್ ಅನ್ನ ಆಫರ್ ಮಾಡ್ತಾ ಇರುವಂತಹ ಕಾಲೇಜ್ಗಳು ಏನಿದಾವೆ ಅವುಗಳ ಹೆಸರನ್ನಷ್ಟೇ ಆಪ್ಷನ್ ಎಂಟ್ರಿಯಲ್ಲಿ ಆಡ್ ಮಾಡ್ತಾ ಹೋಗ್ಬೇಕು. ಅದೇ ರೀತಿ ಮತ್ತೆ ಯಾವುದೋ ವಿದ್ಯಾರ್ಥಿಗಳಿದ್ದಾರೆ, ಅವರು ಕೇವಲ ಅಗ್ರಿಕಲ್ಚರ್ ಕೋರ್ಸ್ ಅನ್ನ ಮಾಡಬೇಕು ಅಂತಿದ್ದಾರೆ. ಅವ್ರೇನ್ ಮಾಡ್ಬೇಕಾಗತ್ತೆ, ಅಗ್ರಿಕಲ್ಚರ್ ಕೋರ್ಸಸ್ ಏನಿದೆ ಅದನ್ನ ಆಫರ್ ಮಾಡ್ತಾ ಇರುವಂತಹ ಕಾಲೇಜ್ಗಳ ಹೆಸರನ್ನ ಪ್ರಯಾರಿಟಿ ಪ್ರಕಾರ ಎಂಟರ್ ಮಾಡ್ತಾ ಹೋಗ್ಬೇಕು. ಹಾಗೆ ಎಂಜಿನಿಯರಿಂಗ್ ಕೂಡ, ಎಂಜಿನಿಯರಿಂಗ್ಗೆ ಸಂಬಂಧಿಸಿದಂತೆ ಯಾಕಂದ್ರೆ ಯಾವುದಾದ್ರು ವಿದ್ಯಾರ್ಥಿಗಳು ನಾನು ಕೇವಲ ಎಂಜಿನಿಯರಿಂಗ್ ಅನ್ನ ಮಾಡ್ತೀನಿ, ಹಾಗಿದ್ರೆ ನಿಮಗೆ ಯಾವ ಇಂಜಿನಿಯರಿಂಗ್ ಮಾಡೋದಕ್ಕೆ ಇಷ್ಟ? ಈಗ ಕಂಪ್ಯೂಟರ್ ಸೈನ್ಸ್ ಇಷ್ಟನಾ, ಇನ್ಫಾರ್ಮೇಶನ್ ಸೈನ್ಸ್ ಇಷ್ಟನಾ, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಇಷ್ಟನಾ, ಅಥವಾ ಮೆಕ್ಯಾನಿಕಲ್ ಇಷ್ಟನಾ? ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ವಿದ್ಯಾರ್ಥಿಗಳು ಏನು ಮಾಡಬೇಕು ಅಂತ ಹೇಳಿದ್ರೆ ಆಪ್ಷನ್ ಎಂಟ್ರಿ ಲಿಸ್ಟ್ ಅನ್ನು ರೆಡಿ ಮಾಡಬೇಕು. ಅದರ ನಂತರ ಆಪ್ಷನ್ ಎಂಟ್ರಿನ ಮಾಡಬೇಕು. ಈಗ ಎಕ್ಸಾಂಪಲ್ಗೆ, ಈಗ ಎಂಜಿನಿಯರಿಂಗ್ ಕೋರ್ಸ್ನ ಮಾಡಬೇಕು ಅಂತಿದ್ದಾರೆ, ಅವರಿಗೆ ಒಂದು ಪರ್ಟಿಕ್ಯುಲರ್ ಕಾಲೇಜಲ್ಲಿ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಮಾಡೋದು ಇಷ್ಟ, ಅದನ್ನ ಫಸ್ಟ್ ಪ್ರಯಾರಿಟಿ ಆಗಿ ಸೆಟ್ ಮಾಡಿದ್ರು. ಈಗ ಅಲ್ಲಿ ಸೀಟ್ ಸಿಗ್ತಿದ್ರೆ ಮತ್ತೊಂದು ಕಾಲೇಜ್ ಇದೆ, ಅಲ್ಲಿ ನಾನು ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಮಾಡ್ತೀನಿ, ಯಾವುದೊಂದು ಕಾಲೇಜ್ B ಅದನ್ನ ಸೆಕೆಂಡ್ ಪ್ರಯಾರಿಟಿ ಆಗಿ ಸೆಟ್ ಮಾಡಿದ್ರು. ಅಲ್ಲೂ ಕೂಡ ಸೀಟ್ ಸಿಗದೆ ಇದ್ರೆ ಫಸ್ಟ್ ಕಾಲೇಜ್ ಏನಿತ್ತು ಅದನ್ನ ಕಾಲೇಜ್ A ಅಂತ ಕನ್ಸಿಡರ್ ಮಾಡಿದ್ರೆ ಅದೇ ಕಾಲೇಜಲ್ಲಿ ಇನ್ಫಾರ್ಮೇಶನ್ ಸೈನ್ಸ್ ಇಂಜಿನಿಯರಿಂಗ್ ಮಾಡ್ತೀನಿ, ಹಾಗಿದ್ರೆ ಅದನ್ನ ಥರ್ಡ್ ಪ್ರಯಾರಿಟಿ ಆಗಿ ಸೆಟ್ ಮಾಡ್ತಾರೆ. ಸರಿನಾ? ಈ ರೀತಿ ಎಂಟರ್ ಮಾಡ್ತಾ ಹೋಗ್ಬೋದು. ನಂತರ ವಿದ್ಯಾರ್ಥಿಗಳೊಂದು ಪ್ರಶ್ನೆ ಕೂಡ ಇತ್ತು, ಒಂದೇ ಕಾಲೇಜ್ನ ಅಂದ್ರೆ ಒಂದೇ ಇಂಜಿನಿಯರಿಂಗ್ ಕಾಲೇಜ್ನ ಬೇರೆ ಬೇರೆ ಬ್ರಾಂಚಸ್ ಅನ್ನ ಆಪ್ಷನ್ ಎಂಟ್ರಿಯಲ್ಲಿ ಎಂಟರ್ ಮಾಡಬಹುದಾ ಅಂತ ಕೇಳ್ತಾ ಇದ್ರು. ಹಾ, ಮಾಡಬಹುದು. ಈಗ ಒಂದು ಕಾಲೇಜ್ನವರು ಒಂದು 5-6 ಎಂಜಿನಿಯರಿಂಗ್ ಬ್ರಾಂಚಸ್ ಅನ್ನ ಆಫರ್ ಮಾಡ್ತಾ ಇದ್ರೆ, ನೀವು ಆಪ್ಷನ್ ಎಂಟ್ರಿಯಲ್ಲಿ ಆ ಕಾಲೇಜ್ ನಿಮಗೆ ತುಂಬಾ ಇಷ್ಟ ಇದೆ ಅಂತ ಹೇಳಿದ್ರೆ ಅವಾಗ ಆ 5-6 ಎಲ್ಲ ಬ್ರಾಂಚಸ್ ಅನ್ನು ಕೂಡ ಆಪ್ಷನ್ ಎಂಟ್ರಿಯಲ್ಲಿ ಎಂಟರ್ ಮಾಡಬಹುದು, ಏನು ಪ್ರಾಬ್ಲಮ್ ಇಲ್ಲ. ಸರಿನಾ? ಇದಿಷ್ಟು ಕ್ಲಿಯರ್ ಆಯಿತು ಅಂತ ಅನ್ಸುತ್ತೆ. ಇದೇ ರೀತಿ ವೆಟರ್ನರಿ ಆಗಿರ್ಬಹುದು, ಫಾರ್ಮಸಿ ಆಗಿರ್ಬಹುದು, ಇವುಗಳಿಗೂ ಕೂಡ ವಿದ್ಯಾರ್ಥಿಗಳು ಆಪ್ಷನ್ ಎಂಟ್ರಿಯನ್ನ ಮಾಡಬಹುದು. ಈಗ ಒಬ್ಬ ಸ್ಟೂಡೆಂಟ್ ಇದ್ದಾರೆ, ಅವರಿಗೆ ಮೆಡಿಕಲ್ ಕೂಡ ಇಷ್ಟ, ಆದರೆ ಒಂದು ಪರ್ಟಿಕ್ಯುಲರ್ ಕಾಲೇಜ್ ಇದೆ ಅಲ್ಲಿ ಸಿಕ್ಕರೆ ಮಾತ್ರ ಇಷ್ಟ, ಇಲ್ದಿದ್ರೆ ಅವರು ನೆಕ್ಸ್ಟ್ ಇಂಜಿನಿಯರಿಂಗ್ ಮಾಡೋದಕ್ಕೆ ಇಷ್ಟಪಡ್ತಾರೆ. ಹಾಗಿದ್ರೆ ಅವ್ರೇನು ಮಾಡಬೇಕು ಅಂತ ಹೇಳಿದ್ರೆ ಆಪ್ಷನ್ ಎಂಟ್ರಿ ಸಂದರ್ಭದಲ್ಲಿ ಅವರ ಫಸ್ಟ್ ಪ್ರಯಾರಿಟಿ ಏನಿದೆ ಅಂದ್ರೆ ಒಂದು ಕಾಲೇಜ್ ಇದೆ ಅಲ್ಲಿ ಮೆಡಿಕಲ್ ಕೋರ್ಸ್ನ ಮಾಡೋದಕ್ಕೆ ಇಷ್ಟ, ಅದನ್ನ ಫಸ್ಟ್ ಪ್ರಯಾರಿಟಿ ಆಗಿ ಸೆಟ್ ಮಾಡೋದು. ಅಕಸ್ಮಾತಿಗೆ ಅಲ್ಲಿ ಸೀಟ್ಸ್ ಇಲ್ಲ ಅಂತ ಹೇಳಿದ್ರೆ ಒಂದು ಕಾಲೇಜ್ ಇದೆ ಅಲ್ಲಿ ಎಂಜಿನಿಯರಿಂಗ್ ಮಾಡ್ತೀನಿ, ಅದನ್ನ ಸೆಕೆಂಡ್ ಪ್ರಯಾರಿಟಿ ಆಗಿ ಸೆಟ್ ಮಾಡೋದು.
ಅಲ್ಲಿ ಕೂಡ ಸೀಟ್ ಸಿಗದೇ ಇದ್ರೆ ಯಾವುದೋ ಒಂದು ಯೂನಿವರ್ಸಿಟಿ ಇದೆ, ಅಲ್ಲಿ ನಾನು BSc ಅಗ್ರಿಕಲ್ಚರ್ ಕೋರ್ಸನ್ನ ಮಾಡ್ತೀನಿ ಅಂತ ಹೇಳಿದ್ರೆ ಅದನ್ನ ಥರ್ಡ್ ಪ್ರಿಯಾರಿಟಿ ಆಗಿ ಸೆಟ್ ಮಾಡೋದು. ಅದಂತರ ನೆಕ್ಸ್ಟ್ ಬೇಕಿದ್ರೆ ಮತ್ತೆ ಎಂಜಿನಿಯರ್ ಸೆಟ್ ಮಾಡಬಹುದು ಅಥವಾ ಮೆಡಿಕಲ್ ಅನ್ನ ಫೋರ್ತ್ ಪ್ರಿಯಾರಿಟಿ ಸೆಟ್ ಮಾಡಬಹುದು. ಈ ರೀತಿ ಪ್ರಿಯಾರಿಟೀಸ್ ಅನ್ನ ವಿದ್ಯಾರ್ಥಿಗಳು ಎಂಟರ್ ಮಾಡ್ತಾ ಹೋಗ್ಬೇಕಾಗತ್ತೆ. ನಂತರ ಆಪ್ಷನ್ ಎಂಟ್ರಿಗೆ ಯಾವುದೇ ಲಿಮಿಟ್ ಇರೋದಿಲ್ಲ. ಅದಕ್ಕೋಸ್ಕರ ಮ್ಯಾಕ್ಸಿಮಮ್ ನಂಬರ್ ಆಫ್ ಕಾಲೇಜ್ಗಳ ಹೆಸರನ್ನ, ಅದೇ ರೀತಿ ಕೋರ್ಸ್ಗಳ ಹೆಸರನ್ನ ಆಪ್ಷನ್ ಎಂಟ್ರಿಯಲ್ಲಿ ಎಂಟರ್ ಮಾಡಿ, ಆದ್ರೆ ಪ್ರಿಯಾರಿಟಿ ಪ್ರಕಾರ, ಸರಿನಾ? ಯಾಕಂತ ಹೇಳಿದ್ರೆ ನಿಮಗೆ ಬೇಡದೇ ಇರುವಂತಹ ಯಾವುದೋ ಒಂದು ಕಾಲೇಜನ್ನು ನೀವು ಫಸ್ಟ್ ಆಪ್ಷನ್ ಸೆಲೆಕ್ಟ್ ಮಾಡಿಬಿಟ್ರಿ, ನಿಮ್ಮ ರ್ಯಾಂಕ್ ಪ್ರಕಾರ ಸಿಗತ್ತೆ ಅಂತ ಹೇಳಿದ್ರೆ ಅದನ್ನೇ ಅಲಾಟ್ ಮಾಡ್ತಾರೆ. ಆ ರೀತಿ ಮಾಡೋದಕ್ಕೆ ಹೋಗ್ಬೇಡಿ. ನಿಮಗೆ ಬೇಕಾಗಿರುವಂತಹ ಕಾಲೇಜನ್ನೇ ಫಸ್ಟ್ ಪ್ರಿಯಾರಿಟಿ ಆಗಿ, ಅಲ್ಲಿ ಸೀಟ್ ಸಿಗದೇ ಇದ್ರೆ ನೆಕ್ಸ್ಟ್ ಎಲ್ಲಿ ಅಡ್ಮಿಷನ್ ಮಾಡೋದಕ್ಕೆ ಇಷ್ಟಪಡ್ತೀರಾ ಅದನ್ನ ಸೆಕೆಂಡ್ ಪ್ರಿಯಾರಿಟಿ ಆಗಿ, ಅಲ್ಲೂ ಸೀಟ್ ಸಿಗಿದ್ರೆ ಮತ್ತೆ ನೆಕ್ಸ್ಟ್ ಎಲ್ಲಿ ಅಡ್ಮಿಷನ್ ಮಾಡೋದಕ್ಕೆ ಇಷ್ಟಪಡ್ತೀರಾ ಅದನ್ನ ಥರ್ಡ್ ಪ್ರಿಯಾರಿಟಿ ಆಗಿ. ಈ ರೀತಿ ನಿಮ್ಮ ಪ್ರಿಯಾರಿಟಿ ಲಿಸ್ಟ್ ಅನ್ನ ಕರೆಕ್ಟ್ ಆಗಿ ಸೆಟ್ ಮಾಡಿಕೊಂಡು ಕಾಲೇಜ್ಗಳ ಮತ್ತು ಕೋರ್ಸ್ಗಳ ಹೆಸರನ್ನ ಲಿಸ್ಟ್ ಮಾಡಿಕೊಂಡು ಅದರ ನಂತರ ಆಪ್ಷನ್ ಎಂಟ್ರಿನ ಮಾಡಿ. ನಂತರ ತುಂಬಾ ಸಲ ವಿದ್ಯಾರ್ಥಿಗಳು ಮತ್ತೆ ಮತ್ತೆ ಕೇಳ್ತಿದ್ರೆ ಮೊಬೈಲ್ ಆಪ್ಷನ್ ಎಂಟ್ರಿ ಮಾಡ್ಬೋದು ಅಂತ. ಆ ರೀತಿ ಮಾಡೋದಕ್ಕೆ ಹೋಗಬೇಡಿ. ಲ್ಯಾಪ್ಟಾಪ್ ಆರ್ ಕಂಪ್ಯೂಟರ್ ಅದರೊಳಗಡೆ ಆಪ್ಷನ್ ಎಂಟ್ರಿನ ಮಾಡಿ. ನಿಮ್ಮ ಬಳಿ ಅಂದ್ರೆ ನಿಮ್ಮ ಮನೆಯಲ್ಲಿ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಈ ಒಂದು ಲ್ಯಾಪ್ಟಾಪ್ ಅಥವಾ ಕಂಪ್ಯೂಟರ್ ಇಲ್ಲದೆ ಇದ್ರೆ ಕಂಪ್ಯೂಟರ್ ಸೆಂಟ್ರಿಗೆ ಹೋಗಿ ಅಲ್ಲಿ ಆಪ್ಷನ್ ಎಂಟ್ರಿನ ಮಾಡಬಹುದು. ಆದ್ರೆ ನೀವು ಹೊರಗಡೆ ಹೋಗಿ ಆಪ್ಷನ್ ಎಂಟ್ರಿ ಮಾಡ್ತೀರ ಅಂತ ಹೇಳಿದ್ರೆ ನಿಮ್ಮ ID ಮತ್ತು ಪಾಸ್ವರ್ಡ್ ಅನ್ನ ಯೂಸ್ ಮಾಡ್ಕೊಂಡು ಲಾಗಿನ್ ಆಗ್ತೀರಾ, ಅದಂತರ ಲಾಗೌಟ್ ಆಗ್ತಿರಲ್ಲ, ಅದನ್ನ ಮರಿಬಿಡಿ. ಮರಿದೆ ಲಾಗೌಟ್ ಕೂಡ ಆಗಿ ನಂತರ ಆಪ್ಷನ್ ಎಂಟ್ರಿ ಮಾಡೋ ಸಂದರ್ಭದಲ್ಲಿ ನೀವೇ ಆಪ್ಷನ್ ಎಂಟ್ರಿ ಮಾಡಿ. ಇಲ್ಲದೆ ಇದ್ರೆ ಆಪ್ಷನ್ ಎಂಟ್ರಿ ಮಾಡಬೇಕಾದ್ರೆ ಕರೆಕ್ಟ್ ಆಗಿ ಕಾಲೇಜ್ಗಳ ಹೆಸರನ್ನ ಪ್ರಯಾರಿಟಿ ಪ್ರಕಾರನೇ ಎಂಟ್ರಿ ಮಾಡ್ತಾ ಇದ್ದೀರಾ, ಅದನ್ನ ಅಲ್ಲೇ ಇದ್ದು ನೋಡಿ ಕರೆಕ್ಟ್ ಆಗಿ ಇದೆ ಅಂತ ಹೇಳಿದ್ಮೇಲೆ ಆವಾಗ ಏನ್ ಮಾಡ್ತೀರಾ, ಆಪ್ಷನ್ ಎಂಟ್ರಿ ಕಂಪ್ಲೀಟ್ ಮಾಡಿ ಲಾಗೌಟ್ ಆಗಿ ಆ ಆಪ್ಷನ್ ಎಂಟ್ರಿ ಲಿಸ್ಟ್ ಏನಿರುತ್ತೆ ನೀವು ಎಂಟ್ರಿ ಮಾಡಿದಂಥ ಆಪ್ಷನ್ ಎಂಟ್ರಿ ಲಿಸ್ಟ್ ಅದನ್ನ ಪ್ರಿಂಟ್ಔಟ್ ತೆಗೆದುಕೊಂಡು ಮನೆಗೆ ಬನ್ನಿ, ಸರಿನಾ? ನಂತರ ಇದಿಷ್ಟು ವಿಷಯಗಳಾಗಿದ್ದು ಬೇರೆ ಡೌಟ್ಸ್ ಇದ್ರೆ ತಪ್ಪದೆ ಕಮೆಂಟ್ ಬಾಕ್ಸ್ ತಿಳಿಸಿ. ಆಲ್ ದ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.